ಹೋಗಿ ಹೋಗಿ ಆ ದುರ್ಗಾನ ಹಿತ ಕೇರ್ಟೇಕರ್ ಆಗಿ ಅಪಾಯಿಂಟ್ ಮಾಡಿದಿರಲ್ಲಮ್ಮ. ಅವಳು ಇಂಥ ಜಗಳ ಗಂಟಿ ಗೊತ್ತಾ? ಮೈ ಮೇಲೆ ಏನಾದರೂ ಒಂದು ಚೆಲ್ತಾನೆ ಇರ್ತಾಳೆ, ಗೋಡೆ ಜೊತೆ ಮಾತಾಡ್ತಾ ಇರ್ತಾಳೆ, ಹೋದಲ್ಲೆಲ್ಲ ಏನೋ ಒಂದು ಎಡವಟ್ ಮಾಡ್ತಾನೆ ಇರ್ತಾಳೆ. ನಿಮ್ಗಳ ಬಗ್ಗೆ ಗೊತ್ತಿಲ್ಲ. ಶರತ್, ನಮ್ ಹಿತಾಗೆ ದುರ್ಗಾನೇ ಒಳ್ಳೆ ಕೇರ್ ಟೇಕರ್ ಅಂತ ನನಗನ್ಸುತ್ತೆಪ್ಪ. ಯಾಕೆಂದ್ರೆ ಕೇರ್ ಟೇಕರ್ ಅವ್ರದವರು ಬರೀ ಮಕ್ಕಳನ್ನ ನೋಡ್ಕೊಳ್ಳೋದಷ್ಟೇ ಅಲ್ಲ, ಪ್ರೊಟೆಕ್ಟ್ ಮಾಡಬೇಕು. ಹಾಗೆ ನೋಡಿದ್ರೆ ದುರ್ಗಾನೇ ಪ್ರತಿ ಸಲನೂ ನಮ್ ಹಿತಾನ ಕಾಪಾಡಿರೋದು. ಅಮ್ಮ ಅದೇನೋ ನಿಜ, ಆದ್ರೆ ದುರ್ಗಾನೇ ನಮ್ ಹಿತಾನ ಕಾಪಾಡಿದ್ದು ಅನ್ನೋ ವಿಚಾರ ನನಗೆ ಶಾನ್ವಿಯಿಂದ ತಿಳಿತು. ಅಂಡ್ ಮೋರ್ ಓವರ್, ದುರ್ಗಾನ ಕೇರ್ ಟೇಕರ್ ಆಗಿ ಅಪಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಒಂದು ಬಲವಾದ ಕಾರಣ ಇದೆ. ಇವತ್ತು ನಮ್ಮ ಹಿತ ಮನಸ್ಫೂರ್ತಿಯಾಗಿ ನಕ್ಕದ್ಲು. ಹೌದಾ? ಆಕ್ಚುಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ. ಆ ದುರ್ಗಾ ಮಾಡೋ ಅವಾಂತರ ನೋಡಿನೇ ನಗ್ತಾಳೋ ಏನೋ ಗೊತ್ತಿಲ್ಲ, ಆದ್ರೆ ಆ ದುರ್ಗಾ ಜೊತೆ ಗಿತ್ತಾಗೆಲ್ಲ ಹಿತ ನಗ್ತಾಳೆ. ಹೌದು ಶರತ್, ನಗೋದನ್ನೇ ಮರ್ತು ಹೋಗಿದ್ದ ನಮ್ಮ ಹಿತ ಮುಖದಲ್ಲಿ ಮತ್ತೆ ನಗುವನ್ನ ತರಿಸಿದ ಆ ಹುಡುಗಿಗಿಂತ ಇನ್ನೊಬ್ರು ಕೇರ್ಟೇಕರ್ ಬೇಕಾ ಶರತ್? ನನ್ನ ನಿರ್ಧಾರದ ಬಗ್ಗೆ ನನಗೆ ನಂಬಿಕೆ ಇದೆ. ಡೋಂಟ್ ವರಿ, ಟ್ರಸ್ಟ್ ಮೀ. ಮೈಕ ಎಲ್ಲ ನೋವ್ತಾ ಇದೆ. ಬಿಸಿ ಬಿಸಿಗೆ ಒಂದು ಸ್ನಾನ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಹೌದು, ಆದಷ್ಟು ಬೇಗ ಎಲ್ಲ ತಯಾರಿನೂ ಆಗಬೇಕು. ಓಕೆ. ಇದೇನಿದು? ಆ ಶಕ್ತಿ ಇಲ್ಲೇ ಎಲ್ಲೋ ಇದೆ ಅಂತ ಅನ್ನಿಸ್ತಾ ಇದೆ. ಎಲ್ಲಿದೆ ಎಲ್ಲಿದೆ ಆ ಶಕ್ತಿ? ರಕ್ಷಾ ಕವಚ. ಈಗ ನಿಮ್ಮನ್ನ ನೋಡಿ ಸಮಾಧಾನ ಆಯ್ತು. ಹೌದು, ಏನ್ ವಿಷಯ? ಬೆಳಗ್ಗೆ ಬಂದ್ಬಿಟ್ಟಿದ್ದೀರಾ? ನಿನ್ಗೆ ಮಕ್ಳನ್ನ ನೋಡ್ಕೊಂಡು ಅಭ್ಯಾಸ ಇಲ್ವಲ್ಲ, ನನ್ನ ಸಹಾಯ ಬೇಕಾಗಬಹುದು ಅಂತ ಬೇಗ ಬಂದ್ಬಿಟ್ಟೆ. ನನ್ನ ಮಗಳಿಗೆ ಏನೇನು ಇಷ್ಟ ಆಗುತ್ತೋ ಅದನ್ನ ಹೇಳ್ತೀನಿ. ಅದು ಹಿತಂಗೂ ಇಷ್ಟ ಆಗ್ಬೋದೇನೋ, ನೀನ್ ಟ್ರೈ ಮಾಡಿ ನೋಡು. ಹಾ, ಒಳ್ಳೆ ಉಪಾಯ. ನಿಮ್ ಮಗಳಿಗೆ ಏನೇನ್ ಇಷ್ಟ? ನನ್ನ ಮಗಳಿಗೆ ಪ್ಲೇನ್ ಹಾಲು ಕುಡಿಯೋಕೆ ಇಷ್ಟ ಆಗಲ್ಲ. ಅದ್ರ ಸ್ಮೆಲ್ಲು ಟೇಸ್ಟು ಚೆನ್ನಾಗಿರಲ್ಲ ಅಂತ ಪ್ಲೇನ್ ಹಾಲು ನೋಡ್ತಿದ್ದಂಗೆ ಓಡೋಗ್ಬಿಡ್ತಾಳೆ. ಅದಕ್ಕೆ ನಾನೇನ್ ಮಾಡ್ತೀನಿ ಗೊತ್ತಾ? ಬೆಚ್ಚಗಿರೋ ಹಾಲ್ಗೆ ಸ್ವಲ್ಪ ಬಾದಾಮ್ ಪೌಡರ್ ಮಿಕ್ಸ್ ಮಾಡ್ತೀನಿ. ಆಗ ಅವಳು ಅದನ್ನ ಇಷ್ಟಪಟ್ಟು ಕುಡಿತಾಳೆ. ನೀನು ಇದನ್ನ ಟ್ರೈ ಮಾಡು. ಎಷ್ಟು ಒಳ್ಳೆಯವರಲ್ಲ ಆ ದೇವಿಯವರು. ಅವ್ರ ಮಗಳಿಗೆ ಮಾತ್ರ ಅಲ್ಲ, ಬೇರೆ ಮಕ್ಳಿಗೂ ಏನ್ ಇಷ್ಟ ಆಗುತ್ತೆ ಅಂತ ಅವ್ರಿಗೆ ಗೊತ್ತು. ಎಷ್ಟು ಒಳ್ಳೆ ತಾಯಿಯವರು. ಅವ್ರ ಮಗಳು ಅದೃಷ್ಟವಂತೆ. ನಾನು ಈಗಲೂ ಹೇಳ್ತೀನಿ ಪ್ರಾಣಿ, ಆ ದುರ್ಗಾ ಅಂತಿಂತವಳಲ್ಲ. ಅಲ್ಲ, ನಮ್ಮ ಮನೆಗೆ ಬಂದು ಇನ್ನೂ ಒಂದು ದಿನಾನೂ ಆಗಿಲ್ಲ, ಆಗ್ಲೇ ಆ ಪಿಳ್ಳೆ ಹಾಲು ಕುಡಿಯೋ ಥರ ಮಾಡ್ಬಿಟ್ಲಂದ್ರೆ ಏನೋ ಗಿಮಿಕ್ ಮಾಡ್ತಾ ಇದ್ದಾಳೆ. ಆದರೆ ದಮ್ಮು, ಹಿತುಂಗೂ ಬರೀ ನಂಬಿಕೆಗಳೇ ನೋಡಿ ಬೇಜಾರಾಗಿರ್ಬೋದಲ್ವಾ? ಅದಕ್ಕೆ ಏನು ಹೊಸಬ್ಳು ಕೊಟ್ಟಿದ್ದಕ್ಕೆ ಕುಡ್ದಿರ್ಬೋದು. ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತೀಯ? ಇಲ್ಲ ಪ್ರಾಣಿ, ನನಗೆ ಹಾಗನ್ನಿಸ್ತಾ ಇಲ್ಲ. ಹೊಸಬ್ರು ಹಳಬ್ರು ಅಂತ ಮುಲಾಜೆ ನೋಡಿದ್ರ ಮಗು ಅದು. ಹಿತ ಏನೋ ತುಂಟಾಟ ಮಾಡೋ ಪ್ಲಾನಲ್ಲಿದ್ದಾಳೆ. ಅವಳ ತಲೆಯಲ್ಲಿ ಚೇಷ್ಟೆ ಪ್ಲಾನ್ ಇದ್ದಾಗೆಲ್ಲ ಅವಳ ಮುಖದಲ್ಲಿ ಇಂಥ ಎಕ್ಸ್ಪ್ರೆಷನ್ ಇರುತ್ತೆ.
ಏನ್ ಮಾಡ್ಲಿ, ಅವಳು ಏನ್ ಮಾಡಕ್ ಹೊರಟಿದಳೋ ಏನೋ. ಲೇ ದಮ್ಮು, ಅಯ್ಯೋ ಅಯ್ಯೋ, ಲೇ ಮಳೆ ಇಲ್ಲ ಗಾಳಿ ಇಲ್ಲ, ದಪ್ಪಂತ ಬಿದ್ದೆಲೇ. ನೀನ್ ಕಿರ್ತಿದ್ರೆ ನನ್ನ ಪ್ರಾಣ ಪಕ್ಷಿನೇ ಹಾರೋಗುತ್ತೆ. ಎದೊಳೆ ಮೇಲೆ, ಎದೊಳೆ ಎದೊಳೆ. ಅಯ್ಯೋ, ನಿನ್ನ ನಾನು ಸೊಂಟ ಉಳ್ಕೊತ ಅಷ್ಟೇ. ಎದೊಳೆ ಮೇಲೆ. ಅಯ್ಯೋ, ಓಹೋ ಪ್ರಾಣಿ. ಬೇರೆ ಟೈಮ್ನಲ್ಲಿ ಆಗಿದ್ರೆ ಇಂಥ ತುಂಟಾಟ ಮಾಡಿದಕ್ಕೆ ಹಿತಂಗ್ ನಾನೇ ಬೈತಾ ಇದ್ದೆ. ಆದ್ರೆ ಈ ಚಿಕ್ಕಮ್ಮ ಹಿತಂಗ್ ಕೊಟ್ಟಿರೋ ಕಾಟಕ್ಕೆ ಸರಿಯಾಗಿ ಆಗಿದೆ. ಎಲ್ಲ ಈ ಕಪಿದೇ ಚೇಷ್ಟೆ ಇರಬೇಕು. ಏ, ನೀನೇ ಅಲ್ವಾ ನಾನು ಬೀಳೋ ಹಾಗೆ ಮಾಡಿದ್ದು? ನಿನಗೆ 2 ತಟ್ಟಿದ್ರೆ ಸರಿ ಹೋಗ್ತೀಯ ಅನ್ಸುತ್ತೆ. ನಿನ್ನ